ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾಕೆ ಏನಾಯ್ತು? ಎಲ್ರು ಕಣ್ ತಪ್ಸಿ ನಾಗ ಇಲ್ಲಿಗೆ ಬಂದ್ರೆ ನನಗ್ ಗೊತ್ತಾಗದೆ ಇರುತ್ತಾ? ಬೇರೆ ಯಾವುದನ್ನು ನಾನು ಗುರುತಿಸ್ತಾ ಇರ್ಬೋದು, ಆದ್ರೆ ನಾಗದ್ದು ಸಣ್ಣ ಚಲನ ಕೂಡ ನನಗ್ ಗೊತ್ತಾಗುತ್ತೆ. ಯಾವ ನಾಗಗಳು ಕೂಡ ನನಗ್ ಮೋಸ ಮಾಡಕ್ಕಾಗಲ್ಲ. ಅದ್ ಸರಿ, ನೀನ್ಯಾಕೆ ಇದ್ರ ಬಗ್ಗೆ ಇಷ್ಟೊಂದು ವಿಚಾರಿಸ್ತಾ ಇದೆಯಾ? ಅದು ಯಾವ್ದಾದ್ರು ಹೊಸ ಊರಿಗೆ ಹೋದಾಗ ಅಲ್ಲಿನ ವಿಶೇಷತೆಗಳ ಬಗ್ಗೆ ವಿಚಾರಿಸಿ ತಿಳ್ಕೊಳ್ಳೋದು ಸಾಮಾನ್ಯ ಅಲ್ವಾ, ಅದಕ್ಕೆ ಕೇಳ್ತಾ ಇದ್ದೆ. ಹಾಗಿದ್ರೆ ಒಳ್ಳೇದೇ ಆಯ್ತು ಬಿಡು. ಹೀಗೆ ಒಬ್ಬ ಟಿವಿ ಪ್ರೋಗ್ರಾಮ್ ಮಾಡೋದಿಕ್ಕೆ ಅಂತ ಸುಳ್ಳು ಹೇಳ್ಕೊಂಡು ಇಲ್ಲಿ ಬಂದು ಇಲ್ಲಿನ ವಿಚಾರ ಎಲ್ಲ ತಿಳ್ಕೊಂಡು ವಾಪಸ್ ಹೋಗ್ಬೇಕಾದ್ರೆ ಇದಕ್ಕಿದ್ದಂಗೆ ಸತ್ ಹೋದ. ಆ ಸಾವು ಹೆಂಗಾಯ್ತು, ಯಾಕಾಯ್ತು ಅಂತ ಇದುವರೆಗೂ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಆದ್ರೆ ಊರವರೆಲ್ಲ ಅದನ್ನ ಗಂಡಮ್ಮನ ಪವಾಡ ಅಂತ ಹೇಳಿದ್ರು. ಸರಿ, ಬಾ ಹೋಗೋಣ. ಗಣ್ಣಮ್ಮ ಎಂದರೆ ಮಹಾನ್ ಶಕ್ತಿ. ಗಣ್ಣಮ್ಮ ಎಂದರೆ ಸಾಕ್ಷಾತ್ ನಾಗತಿ. ಗಣ್ಣಮ್ಮ ಎಂದರೆ ಸಾಕ್ಷಾತ್ ನಾಗನೇತ್ರೆ. ಶಿವಾನಿ ಕಾಲಿಕ್ಷಣ ಮೊಳಗಿದ ಗಂಟೆ ಸತ್ತು ರಣಕಹಳೆಯ ಸೂಚನೆಯೇ ರಣರಂಗವಾಗಲಿದೆಯೇ ಆ ದಂಡಕವನ. ಕ್ಷುದ್ರ ಶಕ್ತಿ ಮಾದಳಮ್ಮನ ಅಟ್ಟಹಾಸಕ್ಕೆ ಇಂದು ಕೊನೆಯ ದಿನ. ನಿನ್ನ ಮತಿಯಲ್ಲೇನಿದೆ ಮಹೇಶ್ವರ? ನಾಗಶಕ್ತಿ ಇಲ್ಲದ ಶಿವಾನಿಗೆ ಈಗ ಇರುವುದು ಬರೀ ನಾರಿ ಶಕ್ತಿ. ಅವಳ ಜೊತೆ ಇರೋ ಸಹಸ್ರ ದೀಪ ಶಕ್ತಿ. ಇಂದೋ ಅವರಿಬ್ಬರ ಶಕ್ತಿಯಿಂದ ದುಷ್ಟ ಶಕ್ತಿಗಳಿಗೆ ಸಾವಾಗಲಿದೆಯೇ? ಲೋಕ ಕಂಟಕಗಳಿಗೆ ಮರಣ ಮಂಚ ತಯಾರಾಗಿದೆ. ಯುದ್ಧ ಶುರುವಾಗಲಿದೆ. ಕಾಳ ಸರ್ಪಗಳಿಗೂ ಕರಾಳ ಮನುಷ್ಯರಿಗೂ ಯುದ್ಧ ಶುರುವಾಗಲಿದೆ. ಒಳ್ಳೆತನ ಗೆಲ್ಲೋ ಯುದ್ಧ, ಕೆಟ್ಟತನ ಸಾಯೋ ಯುದ್ಧ. ಅವಳ ಕೈಗಳಿಗೆ ಬಲ ಬಲಕು, ಅವಳ ಮನಸ್ಸಿಗೆ ಛಲ ಎದುರಾಗ ದುಷ್ಟ ಕಣಗಳಿಗೆ ಮರಣ. ಜೈ ಭೋಲೆನಾಥ. ಸಹಸ್ರ, ಏನದು ಸದ್ದು? ಅದು ಕಣ್ಣಮ್ಮನ ಗುಡಿ ಗಂಟೆ ಸದ್ದು. ಮತ್ತೆ ಅಲ್ಲಿಗೆ ಯಾರು ಹೋಗೋದಿಲ್ಲ, ಅಲ್ಲಿ ಪೂಜೆ ನಡೆಯಲ್ಲ ಅಂತ ಹೇಳಿದೆ. ಕಣ್ಣೂರಿಗೆ ಒಳ್ಳೇದಾಗೋ ಸೂಚನೆ ಬಂದಾಗ ಕಣ್ಣಮ್ಮನ ಗುಡಿ ಗಂಟೆಗಳು ತನಗ್ ತಾನೇ ಬಡ್ಕೊಳ್ಳುತ್ತೆ. ಕಳೆದ ರಾತ್ರಿ ಕೂಡ ಇಲ್ಲಿಂದ ಗಂಟೆ ಸದ್ದು ಕೇಳಿಸ್ತು. ಹಾಗೆ ಮಾದಲಮ್ಮನ ನಗುವಿನ ಸದ್ದು ಕೇಳಿಸ್ತಾ ಇತ್ತು. ಇಷ್ಟು ದಿನ ಮಾದಲಮ್ಮ ಬಿಕ್ಕಿ ಬಿಕ್ಕಿ ಅಳ್ತಾ ಇರೋ ಸದ್ದು ಕೇಳಿಸ್ತಾ ಇತ್ತು. ಆದ್ರೆ ನಿನ್ನೆ ಮಾತ್ರ ನಗ್ತಾ ಇರೋ ಸದ್ದು ಕೇಳಿಸ್ತು. ಒಂದ್ ಕಡೆ ಶುಭ ಶಕುನ, ಇನ್ನೊಂದ್ ಕಡೆ ಅಪಶಕುನ. ಇದರಿಂದ ಕಣ್ಣೂರಿಗೆ ಏನಾಗುತ್ತೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಕಣ್ಣಮ್ಮ ಸರಿ, ಈ ಮಾದಲಮ್ಮ ಯಾರು? ಮಾದಲಮ್ಮ ಕಣ್ಣಮ್ಮನ ತಂಗಿ. ಅವಳು ಕೂಡ ದೇವಿನೇ. ಆದ್ರೆ ದುಷ್ಟನಿಗೆ ವರ ಕೊಟ್ಟು ನೈವೇದ್ಯ ಸ್ವೀಕರಿಸಿದ ಕಾರಣಕ್ಕೆ ಅವಳ ದೈವಶಕ್ತಿ ದೂರ ಆಯ್ತು. ಮಾದಲಮ್ಮ ಕ್ಷುದ್ರ ಶಕ್ತಿ ಆದ್ಲು. ಮಾದಲಮ್ಮ ಇನ್ಯಾವತ್ತೂ ಹೊರಗಡೆ ಬರಬಾರ್ದು ಅಂತ ಕಣ್ಣಮ್ಮ ಅವಳ ಮೂಗು ಕಿವಿನ ಕತ್ತರಿಸಿದ್ಲು. ಮಾದಲಮ್ಮನ್ನ ದಂಡಕವನದಲ್ಲಿ ಬಂಧಿಸ್ಬಿಟ್ಲು. ಅವತ್ತಿಂದ ಪ್ರತಿದಿನ ರಾತ್ರಿ ಮಾದಲಮ್ಮ ಬಿಕ್ಕಿ ಬಿಕ್ಕಿ ಅಳ್ತಾ ಇರೋ ಸದ್ದು ಇಡೀ ಊರಿಗೆ ಕೇಳಿಸ್ತಾ ಇತ್ತು. ಆದ್ರೆ ನಿನ್ನೆ ಮಾತ್ರ ಮಾದಲಮ್ಮ ಅಳ್ಳಿಲ್ಲ, ಅಟ್ಟಹಾಸದಿಂದ ನಗ್ತಾ ಇದ್ಲು. ಇದು ನೋಡ್ತಾ ಇದ್ರೆ ಇದು ಯಾವುದಾದ್ರೂ ಒಂದು ದುರಂತಕ್ಕೆ ಮುನ್ನುಡಿ ಅಂತ ಊರಲ್ಲಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ದಂಡಕವನದಲ್ಲಿ ಮಾದಲಮ್ಮ ಭಗ್ನಶಿಲೆಯಾಗಿ ನೆಲೆಸಿದಾಳೆ. ಅಲ್ಲಿಂದ ಅವಳೇನಾದ್ರೂ ಎದ್ದು ಬಂದ್ರೆ ಕಣ್ಣೂರು ಸರ್ವನಾಶ ಆಗುತ್ತೆ. ಅವಳು ಎದ್ದು ಬರಲಿ ಅಂತ ಅವನಿನ್ನೂ ಪೂಜೆ ಮಾಡ್ತಾ ಇದ್ದಾನೆ. ಯಾರದು? ದಂಡಕ.
ನನ್ನ ಬಂಧಿಯಾದಿಶೇಷ. ಕಣ್ಣಮ್ಮನ ಕಣ್ಣಾಗಿರೋ ನಾಗಮಣಿ ಕಣ್ಣೂರಿನಲ್ಲೇ ಇದೆ ಎಂದು ತಾಯಿ ಸೂಚನೆ ಕೊಟ್ಟಿದ್ದಾಳೆ. ಅದನ್ನ ಕಂಡು ಹಿಡಿದು ನೇರವಾಗಿ ಪಡೆಯುವುದು ಅಸಾಧ್ಯ. ಯಾಕೆಂದರೆ ಅದರ ಸುತ್ತ ದಿವ್ಯ ತೇಜಸ್ಸಿದೆ. ಅದನ್ನು ಮೊದಲು ನಾಶ ಮಾಡಬೇಕು. ಅದಾಗಬೇಕು ಎಂದರೆ ನಿನ್ನ ಸಹಾಯ ನನಗೆ ಬೇಕು ಆದಿಶೇಷ. ನಿನ್ನ ದೇಹದಲ್ಲಿ ನನ್ನ ಆತ್ಮವನ್ನು ಸೇರಿಸಿ ನಾನು ಆ ದಿವ್ಯ ಶಕ್ತಿಯನ್ನು ನಾಶ ಮಾಡಬೇಕು. ಅದೇ ನನ್ನ ಗುರಿ. ಅದಾಗಬೇಕು ಎಂದರೆ ನಾನು ಈ ರವಿವಾರದ ಘೋರ ಅಮಾವಾಸ್ಯೆಯವರೆಗೂ ಕಾಯಲೇಬೇಕು. ಅದಾಗಬೇಕು ಎಂದಾದರೆ ನೀನು ಈ ಕಾಡನ್ನು ದಾಟಿ ಆಚೆ ಹೋಗಕೂಡದು. ಸಾಕ್ಷಾತ್ ಪರಶಿವನೇ ಬಂದರು ಈ ಕಾಡಿನಲ್ಲಿ ಕಾಲಿಡಲಾರನು. ಯಾಕೆಂದರೆ ಮಾದಲಮ್ಮನು ಕೊಟ್ಟಿರುವ ವರದ ಪ್ರಕಾರ ಇದು ಈ ದಂಡಕನ ವನ. ಯಾವ ದೈವ ಶಕ್ತಿಯೂ ಇಲ್ಲಿ ಬರಲಾಗದು. ಹೀಗಿರುವಾಗ ನಿನ್ನನ್ನು ಯಾರು ಕಾಪಾಡಲು ಸಾಧ್ಯ ಆದಿಶೇಷ? ಕಣ್ಣಮ್ಮನಿಗೆ ಇನ್ನು ಆ ಕಣ್ಣು ಸಿಗಲಾರದು. ಅದು ಇನ್ನು ಈ ಮಾದಲಮ್ಮನ ಕಾಲು ಕೂಳಾಗಬೇಕು. ಅದಾದರೆ ಮಾತ್ರ ಅವಳಿಗೆ ಸರ್ವಶಕ್ತಿಯು ಮತ್ತೆ ದೊರೆಯುವುದು. ನನಗೆ ಅಮರತ್ವ ಸಿಗುವುದು. ಇನ್ನು ಮುಂದೆ ಎಲ್ಲವೂ ಒಂದ್ಯ ಸುಖಾಸ್ಯ. ಜೈ ಮಾದಲಮ್ಮ. ದಂಡಕ ಒಬ್ಬ ಮಹಾ ಮಾಂತ್ರಿಕ ಶಿವಾನಿ. 33 ವರ್ಷಕ್ಕೆ ಒಂದ್ಸಲ ಅವನ ದೇಹನ ತ್ಯಾಗ ಮಾಡಿ ಮತ್ತೊಂದು ದೇಹಕ್ಕೆ ಸೇರ್ಕೊಳ್ಳೋ ಅಂತ ದುಷ್ಟ ಅವನು. ನರಬಲಿ ಕೊಡೋ ರಾಕ್ಷಸ ಅವನು. ಒಂದ್ಸಲ ಅಭಯ್ ಕಾಡಿಗೋಗಿ ದಂಡಕನ ಅರೆಸ್ಟ್ ಮಾಡ್ತೀನಿ ಅಂತನೂ ಹೇಳಿದ್ದ. ಆದ್ರೆ ಅವನು ನನ್ ಬಂಧನ ಆಗಲ್ಲ, ಆದಷ್ಟು ಬೇಗ ನಿನ್ ಬಂಧನ ಆಗುತ್ತೆ ಅಂತ ಹೇಳಿದ್ದ. ಅದಾದ್ಮೇಲೆ ನನ್ನ ಅಭಯ್ ನಾಗಗಳಿಗೆ ಬಂಧನ ಆಗಿದ್ದು. ಕಣ್ಣೂರಿನ ಜನಗಳಿಗೆ ಅವನು ಅಂದ್ರೆ ತುಂಬಾ ಭಯ. ಅದಕ್ಕೆ ಅವನಿರೋ ಕಾಡಿಗೆ ಯಾರು ಕಾಲಿಡಕ್ ಹೋಗಲ್ಲ. ಅಮಾವಾಸ್ಯೆ ಮುಂಚಿನ ದಿನ ಕಾಡಲ್ಲಿರೋ ಒಂದು ಭಾಗಕ್ಕೆ ಊರಿನ ಎಲ್ಲ ಜನಗಳು ಆಹಾರ ಪದಾರ್ಥಗಳು, ಪೂಜೆ ಪದಾರ್ಥಗಳು ಎಲ್ಲನೂ ತಗೊಂಡೋಗಿಡ್ಬೇಕು. ಅದಾದ್ಮೇಲೆ ಮುಂದಿನ ಅಮಾವಾಸ್ಯೆವರೆಗೂ ಅವನು ಬರೋದೇ ಇಲ್ಲ. ಇನ್ನೊಂದು ವಿಷಯ ಗೊತ್ತಾ ಶಿವಾನಿ? ಕಣ್ಣಮ್ಮನ ಕಣ್ಣು ಸಿಕ್ಕಿದ್ಮೇಲೆ ಅದನ್ನ ಮಾದಲಮ್ಮನ್ ಪಾದುಕೆ ಮಾಡ್ಬೇಕು ಅಂತ ಅವನ ಆಸೆ ಅಂತೆ. ಅದನ್ನ ಮಾಡ್ಬಿಟ್ರೆ ಕಣ್ಣಮ್ಮನ ದೈವತ್ವ ದೂರ ಆಗುತ್ತಂತೆ, ಮಾದಲಮ್ಮಂಗೆ ಶಕ್ತಿ ಜಾಸ್ತಿ ಆಗುತ್ತಂತೆ. ಆಮೇಲೆ ಬಂಧನ ಆಗಿರೋ ಮಾದಲಮ್ಮ ಹೊರಗಡೆ ಬರ್ತಾಳಂತೆ. ಇದೆಲ್ಲ ನನ್ಗೆ ಹೇಗ್ ಗೊತ್ತು ಅಂತನಾ? ಶತಶೃಂಗ ಅನ್ನ ದಂಡಕನ್ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ರು. ಇದನ್ನೆಲ್ಲ ತಿಳ್ಕೊಳಕ್ಕೆ ಅಂತಾನೆ ಅವ್ರ ಜೊತೆ ಅವ್ರ ಶಿಷ್ಯ ಆಗಿದ್ರು ಅವರು. ಹಾಗಾದ್ರೆ ಶತಶೃಂಗ ದಂಡ ಸೇರಿ ಏನಾದ್ರು ನಾಟಕ ಮಾಡ್ತಾರೆ. ಇದೆಲ್ಲ ತೆರೆಯಬೇಕು ಅಂದ್ರೆ ಕಳೆದು ಹೋಗಿರೋ ನಾಗಮಣಿ ಸಿಗ್ಲೇಬೇಕು. क्या अभी तक संदेश नहीं आया है। उधर क्या हो रहा है? उस्ताद, उस्ताद, संदेश आया। बोलो शतशृंग, क्या हुआ? उस्ताद, ಅದು ಉಸ್ತಾದ್, ನಾನು ನೋಡಿದೆ ಆ ಕಣ್ಣೂರಿನ ಕಣ್ಣಮ್ಮನ ಕಣ್ಣು ನಾನು ನೋಡಿದೆ.
ಅಂದ್ರೆ ನಾಗಮಣಿ ನೋಡಿದೆ ನೀನು? ಎಲ್ಲಿ ನೋಡಿದೆ ಹೇಳು. ಕಣ್ಣೂರಿನ ಅಕ್ಕಾರಿನ ಕಾಡಿನ ಬಯಲಿನಲ್ಲಿ ನೋಡಿದೆ. ಕಣ್ಣೂರು ಕಾಡಲ್ಲಿ? ಆ ಊರಿಗೆ ಹೋಗಿದ್ದಾಗ ನರಸಿಂಹ ಜೋಯಿಸ್ರ ಹತ್ರ ಮಾತಾಡ್ತಿದ್ದೆ. ಆಗ ನಂಗೆ ತಿಳಿತು, ನನ್ನ ಕಣ್ಣು ಕಿತ್ತಾಕಿದ್ದ ಗರುಡ ಪಕ್ಷಿ ಎತ್ಕೊಂಡು ಹೋಗಿದ್ದ ಕಣ್ಣಮ್ಮನ ಕಣ್ಣನ್ನ ಕಣ್ಣೂರನ ಕಾಡಲ್ಲಿ ಬಿದ್ದಿದ್ಯಂತೆ. ಅವ್ರು ಹೇಳಿದ್ದು ಸತ್ಯನ ಸುಳ್ಳ ಅಂತ ಅದು ನೋಡ್ಬೇಕು ಅಂತ ಅಲ್ಲಿಗೆ ಹೋದೆ. ಹೋಗಿ ನೋಡ್ತೀನಿ, ಪಳಪಳ ಪಳಪಳ ಅಂತ ಹೊಳಿತಾ ಇದೆ ಆ ಕಣ್ಣು. ಹಾಗೆ ಆಸೆಯಿಂದ ಅದನ್ನ ತಗೋಬೇಕು ಅಂತಿರ್ಬೇಕಾದ್ರೆ ಪಟ್ ಅಂತ ಬಿತ್ತು ನೋಡಿ. ಸಿಡ್ಲು ಬಡ್ದಾಗಾಯ್ತು. ಹಂಗೆ ಎಗರು ಬಿದ್ದುಬಿಟ್ಟೆ. ಮತ್ತೆ ಅದನ್ನ ತಗೊಳ್ಳೋದಕ್ಕೆ ಪ್ರಯತ್ನನೂ ಪಡ್ಲಿಲ್ಲ. ಯದ್ನ ಭಿನ್ನ ಅಂತ ಓಡ್ ಬಂದ್ಬಿಟ್ಟೆ. ತ್ರ್ಯಂಬಕ ಪೂಜೆ ಮಾಡ್ತಿದ್ದಾಗ ಅಲ್ಲಿಂದ ಕಣ್ಣಮ್ಮನ ಕಣ್ಣನ್ನ ಎತ್ಕೊಂಡು ಓಡೋಗಿದ್ದೆ. ಅವಾಗ ಏನೂ ಆಗಿರ್ಲಿಲ್ಲ. ಇವನು ಗುಂಡು ಹೊಡೆದಾಗ ಆಗಿದ್ದ ಗಾಯ ನಾಗಮಣಿಯಿಂದ ವಾಸಿಯಾಗಿ ಹೋಗಿತ್ತು. ಆದ್ರೆ ಈಗ ಯಾಕೆ ಹೀಗೆ ಅಂತ. ಅರೆ ಬೇವಕೂಫ್, ನೀನು ಕಣ್ಣಮ್ಮಂದು ಕಣ್ಣು ಎತ್ಕೊಂಡಿದ್ದು ಕನಕದುರ್ಗದಲ್ಲಿ. ಆದ್ರೆ ಕಣ್ಣಮ್ಮನ ಕಣ್ಣು ಮುಟ್ಟಕ್ಕೆ ಹೋಗಿದ್ದು ಕಣ್ಣೂರಲ್ಲಿ. ಕಣ್ಣೂರು ಕಣ್ಣಮ್ಮನ ನೆಲ. ಅಲ್ಲಿದ್ದುಕೊಂಡು ನೀನು ಅದನ್ನ ಮುಟ್ಟಿ ಸುಟ್ಟು ಭಸ್ಮವಾಗದೆ ಇಲ್ಲಿ ಬಂದಿದ್ದೀಯ ಅಂದ್ರೆ ಅದೆಲ್ಲ ಖುದಾ ಕಾ ಕರಾಮತ್ ಹೈ. ಸಮझा? ನಿನ್ನಂತ ಬಗಲ್ ಮೇ ಚೂರಿ ಹಾಕೋ ಆದ್ಮಿಗೆ ಹಿಂಗೆ ಆಗ್ಬೇಕು. ನೀನು ಅಲ್ಲೇ ಸುಟ್ಟು ಭಸ್ಮ ಆಗಬೇಕಾಗಿತ್ತು. ಅಲ್ಲ ಉಸ್ತಾದ್, ಈಗ ನಾನು ಏನ್ ತಪ್ಪು ಮಾತಾಡ್ಬೇಡ ಸೈತಾನ್ ಕಾ ಬಚ್ಚಾ. ಶತಶೃಂಗನ್ ಪ್ರಕಾರ ಕಣ್ಣಮ್ಮನ ಕಣ್ಣನ್ನ ಅಪಹರಿಸೋಕ್ ಬಂದಿದ್ದ ನಾಗಿಣಿನ ದಂಡಕನೇ ಕಲ್ಸಿದ್ದಂತೆ. ಆದ್ರೆ ನಾಗಿಣಿ ದಂಡಕಂಗೂ ಮೋಸ ಮಾಡಿ ಕಣ್ಣಮ್ಮನ ಕಣ್ಣನ್ನ ಎತ್ಕೊಂಡು ಹೋಗ್ಬಿಟ್ಲಂತೆ. ತುಂಬಾ ಕಥೆಗಳನ್ನ ಸೃಷ್ಟಿ ಮಾಡಿದಾನೆ ಶತಶೃಂಗ. ಅವನು ಇನ್ನೂ ಒಂದು ಕತೆ ಸೃಷ್ಟಿ ಮಾಡಕ್ ಮುಂಚೆ ಅವನ ಕತೆನ ನಾನು ಮುಗಿಸ್ಬೇಕು. ಆದ್ರೆ ಆ ಶಕ್ತಿ ಈಗ ನನ್ನಲ್ಲಿಲ್ಲ. ಶಕ್ತಿ ಬೇಕು ಅಂದ್ರೆ ನಾಗಮಣಿ ನನಗೆ ಸಿಗ್ಬೇಕು. ಯಾಕೆ ನನ್ನ ಮನಸ್ಸಲ್ಲಿ ಒಂದು ನೆಮ್ಮದಿ, ಎಲ್ಲ ಸಮಸ್ಯೆಗಳಿಗೂ ಇಲ್ಲೇ ಉತ್ತರ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕೆ ಏನಾಯ್ತು? ಎಲ್ರು ಕಣ್ ತಪ್ಸಿ ನಾಗ ಇಲ್ಲಿಗೆ ಬಂದ್ರೆ ನನಗ್ ಗೊತ್ತಾಗ್ದೇ ಇರುತ್ತಾ? ಬೇರೆ ಯಾವುದನ್ನು ನಾನು ಗುರುತಿಸ್ತಾ ಇರ್ಬೋದು, ಆದ್ರೆ ನಾಗದ್ದು ಸಣ್ಣ ಚಲನ ಕೂಡ ನನಗ್ ಗೊತ್ತಾಗುತ್ತೆ. ಯಾವ ನಾಗಗಳು ಕೂಡ ನನಗ್ ಮೋಸ ಮಾಡಕ್ಕಾಗಲ್ಲ. ಹೊಂಚು ಹಾಕಿ ಹೇಗೆ ಬಂದಿದೆ ಈ ಕೆಟ್ಟ ಹಾವು? ನಾನಿದನ್ನ ಸುಮ್ಮನೆ ಬಿಡ್ಬೇಕಾ ಶಿವಾನಿ? ಸಹಸ್ರ ಬೇಡ, ಇದಕ್ಕೆ ಯಾಕೆ ತೊಂದರೆ ಕೊಡ್ತೀಯಾ? ಬಿಟ್ಬಿಡು.
ಹಾವುಗಳು ಕ್ಷುದ್ರ ಜಂತುಗಳು ಈ ಭೂಮಿ ಮೇಲೆ ಇರಲೇಬಾರ್ದು. ಅದರಲ್ಲೂ ಈ ಕಣ್ಣೂರಲ್ಲಿ ಇರಲೇಬಾರ್ದು. ಬೇಡ ಸಹಸ್ರ, ಬೇಡ, ಬಿಟ್ಬಿಡು. ಬೇಡ, ಬೇಡ. ಯಾವುದೇ ತೊಂದರೆ ಮಾಡದೆ ಹೋದ್ರು ಅದ್ರ ಪ್ರಾಣ ತೆಗೆದ್ಬಿಟ್ಟಿಯಲ್ಲ, ಈಗ ಸಮಾಧಾನ ಆಯ್ತಾ? ಸಮಾಧಾನ ಆಗ್ಬೇಕು ಅಂದ್ರೆ ಆ ನಾಗಿನಿ ಪ್ರಾಣ ತೆಗಿಬೇಕು. ನನ್ನ ಅಭಯ್ಗೆ ತೊಂದರೆ ಕೊಟ್ಟಿರೋ ಆ ನಾಗಿನಿ ಪ್ರಾಣ ತೆಗಿಬೇಕು. ಅವಳು ನನ್ನ ಕೈಗೆ ಸಿಗ್ಲಿ. ಇವತ್ತೇನ್ ಮಾಡಿದ್ನೋ ಅದೇ ರೀತಿ ಮಾಡ್ತೀನಿ. ನನ್ನ ಕಣ್ಣು ಮುಂದೆ ನಾಗ ಹತ್ಯೆ ಆಗ್ತಾ ಇದ್ರು ಅದನ್ನ ನನ್ನಿಂದ ತಡೆಯೋಕ್ಕಾಗ್ಲಿಲ್ಲ. ಅಲ್ಲ ಉಸ್ತಾದ್, ಈಗ ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ? ತಪ್ಪು ಮಾಡಿದೀಯಾ ನೀನು? ತಪ್ಪು ಮಾಡಿದೀಯಾ? सूर्य का पहला रश्मि धरती के ऊपर बिद्द मेले ನಿನಗೆ ಏನ್ ಮಾಡಬೇಕು ಅಂತ ನಾನು ಹೇಳಿದ್ದೆ. ನಾನು ಹೇಳಿದ್ದೇನು, ನೀನು ಮಾಡಿದ್ದೇನು? ಅಲ್ಲ ನಾನು तू विश्वासद्रोही, तुम्हारा श्वास संपूर्ण धोखा है, धोखे का आदमी है तू. ये हरामखोर ಕಣ್ಣ ಮುಂದೆ ಕಣ್ಣು ನೋಡಿದ ತಕ್ಷಣ ನಮಗೆ ಬಂದು ಹೇಳಬೇಕು ಅಂತ ಹೇಳಿದ್ರೆ ನೀನು ಅದನ್ನ ಎತ್ಕೊಂಡು ಓಡೋಗ್ಬೇಕು ಅಂತ ಯೋಚನೆ ಮಾಡಿದ್ಯಾ? ಅಯ್ಯೋ ಉಸ್ತಾದ್, ಕಣ್ಣು ನೋಡಿದ ತಕ್ಷಣ ನೀವು ಏನು ಹೇಳಿದ್ರೋ ಮರ್ತೋಗ್ಬಿಡ್ತು ನನಗೆ. ಅದಕ್ಕೆ ಅದನ್ನ ತಗೊಂಡು ಬರಬೇಕು ಇಲ್ಲಿಗೆ ಅಂತ ಹಾಗೆ ತಗೊಳಕ್ ಹೋದೆ ಅಷ್ಟೇ. ಕಣ್ಣು ಎತ್ಕೊಂಡು ಬರೋದು ಅಷ್ಟೊಂದು ಸುಲಭದ ಮಾತಲ್ಲ. ಅದು ಕಣ್ಣಮ್ಮನ ನೆಲ. ಅಲ್ಲಿಂದ ಆ ಕಣ್ಣನ್ನ ಎತ್ಕೊಂಡು ಬರಬೇಕು ಅಂತಂದ್ರೆ ಒಂದು ದೊಡ್ಡ ಪೂಜೆ ಆಗಬೇಕು. ಹಾಗಾದ್ರೆ ನಾವೀಗ ಏನ್ ಮಾಡೋದು? ಅಲ್ಲ, ನಾವಿಲ್ಲಿ ಇತ್ಕೊಂಡೆ ಯೋಚನೆ ಮಾಡ್ತಾ ಇದ್ರೆ ನಾಗಮಣಿ ಮೇಲೆ ನಮ್ಮ ಶತ್ರುಗಳು ಕಣ್ಣು ಬೀಳುತ್ತೆ. ಹಾಗಾಗ್ಬಾರ್ದು. ನಾಗಮಣಿ ಮೇಲೆ ಬೇರೆಯವ್ರ ಕಣ್ಣು ಬೀಳೋದ್ಕಿಂತ ಮುಂಚೆ ನಾವು ಅಲ್ಲಿಗೆ ಹೋಗ್ಬೇಕು. ಯೋಚನೆ ಮಾಡ್ತಿದ್ದೀನಿ ಧನಂಜಯ. ये सब फैसल ಹೋಗಕ ಕಾಲ ಬಹಳ ಹತ್ರ ಬಂದೈತೆ. या मालिक धारी तोर्सु. ಚಿಲ್ಲ ಎಲ್ಲೋ ಇತ್ತಲ್ಲ, ಏನು ಹುಡುಕ್ತಾ ಇದೆಯಾ? ಚಂದ್ರಶಿಲಾ ಬಳ್ಳಿ. ಏನು ಹೆಸರೇ ವಿಶೇಷವಾಗಿದೆಯಲ್ಲ? ಹೌದು, ಅದು ಹೆಸರಿನಷ್ಟೇ ವಿಶೇಷವಾದ ಬಳ್ಳಿ. ಬೆಳದಿಂಗಳ ರಾತ್ರಿಲಿ ಧೂಮಕೇತುಗಳು ಚಂದ್ರನ ಮೇಲೆ ಬಿದ್ದಾಗ ಚಂದ್ರನ ಮೇಲಿನ ಶಿಲೆಗಳು ಭೂಮಿ ಮೇಲೆ ಬಿತ್ತು.
ಬಿದ್ದ ಶಿಲೆಗಳು ಅಶ್ವಿನಿ ದೇವತೆಗಳ ಆಶೀರ್ವಾದದಿಂದ ಚಂದ್ರಶಿಲಾ ಬಳ್ಳಿ ಆಯಿತು. ಮತಿಗೆ ಸಂಬಂಧಪಟ್ಟಿದ್ದ ಯಾವುದೇ ರೋಗಕ್ಕೂ ಈ ಬಳ್ಳಿ ಸಿದ್ಧೌಷಧ. ನಿಮ್ಗೊಂದು ವಿಷಯ ಗೊತ್ತಾ ಶಿವಾನಿ? ಆ ಚಂದ್ರಶಿಲಾ ಬಳ್ಳಿ ಇರೋದು ಈ ಕಣ್ಣೂರಲ್ಲಿ ಮಾತ್ರ. ನನ್ನ ಅಬ್ಬಾಯಿ ಮೊದಲಿನ ಥರ ಆಗಬೇಕು ಅಂದರೆ ಈ ಚಂದ್ರಶಿಲಾ ಬಳ್ಳಿಗಳು ಬೇಕೇ ಬೇಕು. ಆದರೆ ಇಲ್ಲೆಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ಅದು ನೋಡೋದಕ್ಕೆ ಹೇಗಿರುತ್ತೆ? ಬೆಳದಿಂಗಳು ಬಣ್ಣದ ಬಳ್ಳಿ, ತೆಳು ರಕ್ತವರ್ಣದ ಎಲೆಗಳು, ಪೂರ್ಣಚಂದ್ರನ ಥರ ಅರಳು ನಿಂತಿರೋ ಚಂದ್ರ ಪುಷ್ಪ. ಅಂಥ ಬಳ್ಳಿ ಪ್ರಪಂಚದಲ್ಲಿ ಬೇರೆ ಎಲ್ಲೂ ಕಾಣಿಸಕ್ಕೆ ಸಾಧ್ಯನೇ ಇಲ್ಲ. ಅಯ್ಯೋ, ಯಾಕೇನಾಯ್ತು? ಅಲ್ಲೊಂದು ಬಳ್ಳಿ ಇತ್ತು, ಬಾಡೋಗಿದೆ. ಅದು ಅದನ್ನೇ ತಗೊಂಡು ಹೋಗ್ಬೋದಲ್ವಾ? ಸತ್ತ ಬಳ್ಳಿಯಿಂದ ಪರಿಹಾರ ಮಾಡಿದ್ರೆ ಸಾವೇ ಫಲಿತಾಂಶ. ಈ ಬಳ್ಳಿ ಸಾಧಾರಣವಾಗಿ ಬಾಡಲ್ಲ ಶಿವಾನಿ. ಯಾರೋ ಇದನ್ನ ಉದ್ದೇಶಪೂರ್ವಕವಾಗಿ ಸಾಯಿಸಿದ್ದಾರೆ. ಯಾರು ಮಾಡಿರ್ಬೋದು? ಇನ್ಯಾರು? ಅದೆಲ್ಲ ಆ ಪಾಪಿ ನಾಗಿಣಿ ಮಾಡಿರ್ಬೋದು. ನನ್ನ ಅಬ್ಬಾಯಿಗೆ ನೆನಪು ಬರಬಾರ್ದು ಅನ್ನೋದೇ ತಾನೇ ಆ ಪಾಪಿ ಉದ್ದೇಶ.